ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರ ಜೀವನದಲ್ಲಿ ಮಹಾ ಬದಲಾವಣೆ. 18 ವರ್ಷಗಳ ನಂತರ ಮಘ ನಕ್ಷತ್ರಕ್ಕೆ ಕೇತುವಿನ ಆಗಮನ, ಸಂಪೂರ್ಣ ಭವಿಷ್ಯ ಮತ್ತು ಇದರ ಪರಿಣಾಮ. ನನ್ನ ಆತ್ಮೀಯ ಬಂಧುಗಳೇ, ಇಂದು ನಾವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಅತ್ಯಂತ ಮಹತ್ವದ ಒಂದು ಜ್ಯೋತಿಷ್ಯ ವಿದ್ಯಮಾನದ ಬಗ್ಗೆ ಚರ್ಚಿಸಲಿದ್ದೇವೆ. ಇದು ಕೇವಲ ಸಾಮಾನ್ಯ ಗ್ರಹಗತಿಗಳ ಬದಲಾವಣೆಯಲ್ಲ, ಬದಲಾಗಿ ಬರೋಬ್ಬರಿ 18 ವರ್ಷಗಳ ಈ ಸುದೀರ್ಘ ಕಾಯುವಿಕೆಯ ನಂತರ ಸಂಭವಿಸುತ್ತಿರುವ ಅಪರೂಪದ ಘಟನೆ. ಹೌದು, ಈ ನೆರಳು ಗ್ರಹ ಎಂದು ಕರೆಯಲ್ಪಡುವ ಕೇತುವು ಈ ಮಘ ನಕ್ಷತ್ರಕ್ಕೆ ಪ್ರವೇಶಿಸುತ್ತಿದ್ದಾನೆ. ಈ ವಿಶಿಷ್ಟ ಗೋಚಾರವು ನಿಮ್ಮ ಜೀವನದ ಆಳವಾದ ರಹಸ್ಯಗಳು, ಬದಲಾವಣೆಗಳು ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ನಾಂದಿ ಹಾಡಲಿವೆ. ಈ ಮಹತ್ತರ ಬದಲಾವಣೆಯು 2026 ಮಾರ್ಚ್ 29ರಿಂದ ಪ್ರಾರಂಭವಾಗಿ 2026 ಡಿಸೆಂಬರ್ 5ರವರೆಗೆ ಮುಂದುವರಿಯಲಿದೆ. ಆದರೆ ಒಟ್ಟು 251 ದಿನಗಳ ಕಾಲ ನೀವು ಈ ಒಂದು ವಿಶೇಷ ಶಕ್ತಿಯ ಪ್ರಭಾವಕ್ಕೆ ಒಳಗಾಗಿದ್ದೀರಿ. ಈ 8 ತಿಂಗಳ ಅವಧಿಯು ನಿಮ್ಮ ಹಳೆಯ ಕರ್ಮಗಳ ಫಲವನ್ನು ನೀಡುವುದಲ್ಲದೆ ನಿಮ್ಮ ಭವಿಷ್ಯದ ಬದುಕಿಗೆ ಹೊಸ ಭದ್ರ ಬುನಾದಿಯನ್ನು ಹಾಕಿಕೊಡಲಿದೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಘ ನಕ್ಷತ್ರಕ್ಕೆ ಅತ್ಯಂತ ಪವಿತ್ರವಾದ ಸ್ಥಾನವಿದೆ. ಇದು ನಕ್ಷತ್ರ ಮಂಡಲದ 10ನೇ ನಕ್ಷತ್ರವಾಗಿದ್ದು ಇದರ ಅಧಿಪತಿ ಸ್ವತಃ ಕೇತು ಗ್ರಹವೇ ಆಗಿದ್ದಾನೆ. ಹಾಗಾಗಿ ಕೇತುವು ತನ್ನದೇ ಆದ ನಕ್ಷತ್ರಕ್ಕೆ ಪ್ರವೇಶಿಸುತ್ತಿರುವುದು ಅತ್ಯಂತ ಶಕ್ತಿಶಾಲಿ ಫಲಿತಾಂಶಗಳನ್ನು ನೀಡುತ್ತೆ. ಮಘ ನಕ್ಷತ್ರದ ದೇವತೆಗಳು, ಪಿತೃಗಳು ಎಂದರೆ ನಮ್ಮ ಹಿರಿಯರು ಅಥವಾ ಪೂರ್ವಜರು. ಈ ನಕ್ಷತ್ರದ ಸಂಕೇತವು ರಾಜಸಿಂಹಾಸನವಾಗಿದೆ. ಇದರರ್ಥ ಈ ಅವಧಿಯಲ್ಲಿ ನೀವು ಕೇವಲ ಭೌತಿಕ ಸುಖವನ್ನಷ್ಟೇ ಅಲ್ಲ, ಅಧಿಕಾರ, ಗೌರವ ಮತ್ತು ಪೂರ್ವಜರ ಆಶೀರ್ವಾದವನ್ನು ಪಡೆಯಲಿದ್ದೀರಿ. ಇದು ನಿಮ್ಮನ್ನು ನಿಮ್ಮ ಬೆರಳುಗಳಿಗೆ ಅಥವಾ ನಿಮ್ಮ ವಂಶದ ಇತಿಹಾಸಕ್ಕೆ ಹತ್ತಿರ ಮಾಡುತ್ತೆ. ಮಕರ ರಾಶಿಯವರಿಗೆ ಈ ಗೋಚಾರವು ನಿಮ್ಮ ಜನ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಅಂದರೆ ಅಷ್ಟಮ ಭಾವದಲ್ಲಿ ಸಂಭವಿಸುತ್ತೆ. ಅಷ್ಟಮ ಭಾವವು ಸಾಮಾನ್ಯವಾಗಿ ರಹಸ್ಯಗಳು, ಸಂಶೋಧನೆ, ಆಪತ್ತುಗಳು ಮತ್ತು ಧನಲಾಭದ ಸ್ಥಾನವಿದೆ. ಕೇತುವು ಇಲ್ಲಿ ಬರುವುದರಿಂದ ನಿಮ್ಮ ಜೀವನದಲ್ಲಿ ಈವರೆಗೆ ಮರೆಯಾಗಿದ್ದ ಸತ್ಯಗಳು ಹೊರಬರಲಿವೆ. ನೀವು ಸಂಶೋಧನಾ ಕ್ಷೇತ್ರದಲ್ಲಿದ್ದರೆ ಮತ್ತು ಆಧ್ಯಾತ್ಮಿಕ ಸಾಧನೆಯಲ್ಲಿದ್ದರೆ ನಿಮ್ಮ ಅಭೂತಪೂರ್ವ ಯಶಸ್ಸು ಸಿಗಲಿದೆ. ಗುಪ್ತವಾಗಿ ಬರಬೇಕಿದ್ದ ಹಣ ಅಥವಾ ವಿಮೆ, ಪಿತ್ರಾರ್ಜಿತ ಆಸ್ತಿಗಳ ವಿಷಯದಲ್ಲಿ ನಿಮಗೆ ಶುಭ ಸುದ್ದಿಗಳು ಕಾಯುತ್ತಿವೆ. ಆದರೆ ನೆನಪಿಡಿ, ಇದು ಆಂತರಿಕ ಪರಿವರ್ತನೆಯ ಸಮಯ. ನೀವು ಒಳಗಿನಿಂದ ಬದಲಾದಾಗ ಮಾತ್ರ ನಿಮ್ಮ ಹೊರ ಜಗತ್ತು ಸುಂದರವಾಗಲು ಸಾಧ್ಯ. ಉದ್ಯೋಗಕ್ಕೆ ವಿಷಯಕ್ಕೆ ಬಂದರೆ ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಅಥವಾ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಇದು ಒಳ್ಳೆಯ ಸಮಯ. ಈ ವೀಸಾ, ಗ್ರೀನ್ ಕಾರ್ಡ್ ಅಥವಾ ಈ ಒಂದು PR ಪಡೆಯುವಲ್ಲಿ ಇದ್ದ ಅಡೆತಡೆಗಳು ದೂರವಾಗ್ತವೆ. ನೀವು ಜ್ಯೋತಿಷ್ಯ ತನಿಖಾ ಸಂಸ್ಥೆಗಳು ಅಥವಾ ವೈಜ್ಞಾನಿಕ ಸಂಶೋಧನೆಯಲ್ಲಿ ತೊಡಗಿದ್ದರೆ ನಿಮ್ಮ ಕೀರ್ತಿ ಹೆಚ್ಚುತ್ತೆ. ಹಣಕಾಸಿನ ವಿಚಾರದಲ್ಲಿ ಹೇಳೋದಾದರೆ ದಿಢೀರ್ ಲಾಭಗಳ ಜೊತೆಗೆ ಅನಿರೀಕ್ಷಿತ ಖರ್ಚುಗಳು ಎದುರಾಗುತ್ತೆ. ಹಳೆಯ ಸಾಲಗಳು ತೀರುವ ಲಕ್ಷಣಗಳಿವೆ. ಆದರೆ ಯಾವುದೇ ಕಾರಣಕ್ಕೂ ಈ 251 ದಿನಗಳ ಅವಧಿಯಲ್ಲಿ ಅಪಾಯಕಾರಿ ಹೂಡಿಕೆಗಳನ್ನು ನೀವು ಮಾಡಬೇಡಿ. ಈ ನಿರ್ಧಾರಗಳಿಂದ ಉದ್ಯೋಗ ಬಿಡುವುದು ಅಥವಾ ವ್ಯವಹಾರ ಬದಲಿಸುವುದು ಬೇಡ. ಈ ಡಿಸೆಂಬರ್ವರೆಗೂ ಸಂಯಮದಿಂದ ಇರುವುದು ಮುಖ್ಯ. ಕುಟುಂಬದಲ್ಲಿ ಹಳೆಯ ರಹಸ್ಯಗಳು ಬಹಿರಂಗಗೊಳ್ಳಬಹುದು. ಹಿರಿಯರ ಆಸ್ತಿ ಹಂಚಿಕೆಯ ವಿಷಯದಲ್ಲಿ ಇದ್ದ ಗೊಂದಲಗಳು ಬಗೆಹರಿಯಲಿವೆ. ಸಂಬಂಧಗಳಲ್ಲಿ ಅತಿಯಾದ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ಈ ಸಣ್ಣ ಪುಟ್ಟ ತಿಳುವಳಿಕೆಗಳು ಬರಬಹುದು, ಆದರೆ ಸತ್ಯದ ಹಾದಿಯಲ್ಲಿ ನಡೆದರೆ ಕೇತು ನಿಮ್ಮನ್ನು ಕಾಪಾಡ್ತಾನೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಆಳವಾದ ಭಾವನಾತ್ಮಕ ಸಂಪರ್ಕ ಬೆಳೆಯುತ್ತೆ. ಆದರೆ ಪರಸ್ಪರ ನಂಬಿಕೆಯ ವಿಷಯದಲ್ಲಿ ಜಾಗರೂಕರಾಗಿರಿ. ಸುಳ್ಳು ಹೇಳೋದು ಅಥವಾ ವಿಷಯಗಳನ್ನು ಮುಚ್ಚಿಡೋದು ನಿಮ್ಮ ಸಂಬಂಧಕ್ಕೆ ಧಕ್ಕೆ ತರಬಹುದು. ಅಷ್ಟಮ ಕೇತುವು ಮಾನಸಿಕವಾಗಿ ಸ್ವಲ್ಪ ಒತ್ತಡ ನೀಡಬಹುದು. ಅನಗತ್ಯ ಭಯ, ಆತಂಕ ಅಥವಾ ಏನೋ ಒಂದು ಕಳೆದುಕೊಳ್ಳುವ ಭೀತಿ ನಿಮ್ಮನ್ನು ಕಾಡಬಹುದು. ಇದು ಕೇತುವಿನ ಮಾಯೆ ಎಂದು ಅರಿತು ಧ್ಯಾನದ ಮೊರೆ ಹೋಗುವುದು ಉತ್ತಮ. ಆರೋಗ್ಯದ ದೃಷ್ಟಿಯಿಂದ ಹಳೆಯ ಕಾಯಿಲೆಗಳಿಂದ ಚೇತರಿಸಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಸರಿಯಾದ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯನ್ನು ಅನುಸರಿಸುವುದು ಕಡ್ಡಾಯ. ಅತಿಯಾದ ಆಲೋಚನೆ ಮಾಡುವುದನ್ನು ಬಿಟ್ಟು ಪ್ರಕೃತಿಯೊಂದಿಗೆ ಸಮಯ ಕಳೆಯಿರಿ. ಈ ಅವಧಿಯಲ್ಲಿ ನಿಮ್ಮ ಕಡೆ ಮತ್ತು ನುಡಿ ಎರಡೂ ಪವಿತ್ರವಾಗಿರಬೇಕು. ಯಾರನ್ನು ಅವಮಾನಿಸಬೇಡಿ ಮತ್ತು ಸುಳ್ಳು ಸಾಕ್ಷಿ ಹೇಳಬೇಡಿ.
ನಿಮ್ಮ ಸಂಸ್ಕಾರ ಮತ್ತು ನಡವಳಿಕೆ ಎಷ್ಟು ಚೆನ್ನಾಗಿರುತ್ತೋ ಕೇತು ಅಷ್ಟೇ ಒಳ್ಳೆಯ ಫಲಗಳನ್ನು ನೀಡೋದು. ಈ ಸಮಯವು ನಿಮ್ಮ ಕರ್ಮಗಳನ್ನು ಶುದ್ಧೀಕರಿಸುವ ಸಮಯ. ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಕೇತುವಿನ ಅಶುಭ ಪ್ರಭಾವವನ್ನು ಕಡಿಮೆ ಮಾಡಲು ಮತ್ತು ಈ ಶುಭ ಫಲಗಳನ್ನು ಹೆಚ್ಚಿಸಲು ನೀವು ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿ. ಪ್ರತಿದಿನ ಓಂ ಪಿತೃಭ್ಯೋ ನಮಃ ಎಂಬ ಮಂತ್ರವನ್ನು ಪಠಿಸಿ. ಅಮಾವಾಸ್ಯೆಯ ದಿನಗಳಲ್ಲಿ ಪಿತೃಗಳಿಗೆ ತರ್ಪಣ ನೀಡುವುದು ಅಥವಾ ಬಡವರಿಗೆ ಅನ್ನದಾನ ಮಾಡುವುದು ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡುತ್ತೆ. ದಿನಕ್ಕೆ ಕನಿಷ್ಠ 108 ಬಾರಿ ಓಂ ಕೇತುವೇ ನಮಃ ಎಂದು ಜಪಿಸಿ. ಇದು ನಿಮ್ಮ ಜನ್ಮ ಕುಂಡಲಿಯಲ್ಲಿ ಕೇತು ದೋಷವಿದ್ದರೂ ಅದನ್ನು ನಿವಾರಿಸುತ್ತೆ. ಅನಾಥ ಪ್ರಾಣಿಗಳಿಗೆ ಅಥವಾ ಬೀದಿ ನಾಯಿಗಳಿಗೆ ಆಹಾರವನ್ನು ನೀಡಿ. ಪಕ್ಷಿಗಳಿಗೆ ನೀರು ಮತ್ತು ಧಾನ್ಯಗಳನ್ನು ಈ ಸಜ್ಜೆ ಅಥವಾ ನವಣೆ ಇರಿಸಿ. ಇದು ಕೇತುವನ್ನು ಶಾಂತಗೊಳಿಸುವ ಅತ್ಯಂತ ವೇಗವಾದ ಮಾರ್ಗ. ಕಪ್ಪು ಮತ್ತು ಬಿಳಿ ಎಳ್ಳನ್ನು ದಾನ ಮಾಡಿ ಬಡವರಿಗೆ ಕಂಬಳಿ ಅಥವಾ ಬಟ್ಟೆಗಳನ್ನು ನೀಡಬಹುದು. ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠಿಸಿ. ಆಂಜನೇಯ ಆರಾಧನೆಯು ಕೇತುವಿನ ಕೆಟ್ಟ ದೃಷ್ಟಿಯಿಂದ ನಿಮ್ಮನ್ನು ರಕ್ಷಿಸುತ್ತೆ. ಸಾಧ್ಯವಾದರೆ ದಿನಕ್ಕೆ ಕನಿಷ್ಠ 15 ನಿಮಿಷಗಳ ಕಾಲ ಮೌನವಾಗಿ ಧ್ಯಾನವನ್ನು ಮಾಡಿ. ಮಕರ ರಾಶಿಯವರೇ, ಈ 251 ದಿನಗಳು ನಿಮ್ಮನ್ನು ಎದುರಿಸಲು ಬಂದಿಲ್ಲ, ಬದಲಾಗಿ ನಿಮ್ಮಲ್ಲಿ ಅಡಗಿರುವ ಅದ್ಭುತ ಶಕ್ತಿಯನ್ನು ನಿಮಗೆ ತೋರಿಸಲು ಬಂದಿರೋದು. ನೀವು ಸರಿಯಾದ ದಾರಿಯಲ್ಲಿ ನಡೆದರೆ ಈ ಅವಧಿಯ ನಂತರ ನೀವು ಕೇವಲ ಯಶಸ್ವಿ ವ್ಯಕ್ತಿಯಾಗಿರಲ್ಲ, ಬದಲಾಗಿ ಅಜೇಯರಾಗಿ ಹೊರಹೋಗುತ್ತೀರಿ. ಎಲ್ಲವೂ ಆ ಪರಶಿವನ ಇಚ್ಛೆಯಂತೆ ನಡೆಯುತ್ತೆ. ಸಕಾರಾತ್ಮಕವಾಗಿ ಇರಿ, ಶ್ರದ್ಧೆಯಿಂದ ಕೆಲಸ ಮಾಡಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿ, ಸಮೃದ್ಧಿ ನೆಲೆಸುತ್ತೆ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಈ ಸ್ತ್ರೀ ನಿಮ್ಮ ಬಳಿಗೆ ಓಡಿ ಬರುತ್ತಾಳೆ. SMKR ಹೆಸರಿನವ ರಹಸ್ಯ ತಿಳಿಯಿರಿ. ಈ ಜೀವನದ ಪಯಣದಲ್ಲಿ ಅನೇಕರು ಭೇಟಿಯಾಗ್ತಾನೆ ಇರ್ತಾರೆ, ಆದರೆ ಕೆಲವರು ಮಾತ್ರ ನಮ್ಮ ಆತ್ಮಕ್ಕೆ ಹತ್ತಿರವಾಗೋದು ಅಲ್ವಾ? ಹಾಗಾಗಿ ಕುಂಭರಾಶಿಯವರ ಜೀವನದಲ್ಲಿ ನಡೆಯಲಿರುವ ಒಂದು ಮಹತ್ವದ ಬದಲಾವಣೆಯ ಬಗ್ಗೆ ನಾವು ನೋಡ್ತಾ ಹೋಗೋಣ. ನಿಮ್ಮ ಪ್ರೇಮ ಜೀವನದಲ್ಲಿ ಈಗ ಒಂದು ಮನುಷ್ಯ ಅಂದಮೇಲೆ ಒಂದು ಪ್ರೀತಿ, ಪ್ರೇಮ, ಎಲ್ಲ ಸಿಟ್ಟು, ಅಹಂಕಾರ ಎಲ್ಲ ಇರಲೇಬೇಕು. ಹಾಗಾಗಿ ಈ ಪ್ರೇಮದ ವಿಷಯ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ಮಹತ್ವದ ಒಂದು ಬದಲಾವಣೆ ಜೀವನದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಅಡಗಿರುವ ಆ ವ್ಯಕ್ತಿಯ ಬಗ್ಗೆ ಇಂದು ನಾವು ನೋಡೋಣ. ಅಂದರೆ ಆಕೆ ಹೊರಗಿನಿಂದ ಶಾಂತವಾಗಿ ಕಾಣ್ತಾಳೆ, ನಿಮ್ಮಿಂದ ದೂರವಿರಬಹುದು, ಆದರೆ ಕಾಲಚಕ್ರ ಉರುಳ್ತಾ ಇರುತ್ತೆ. ಶೀಘ್ರದಲ್ಲೇ ಒಂದು ಅದ್ಭುತ ಪವಾಡ ಕೂಡ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಆ ಸ್ತ್ರೀ ಕೇವಲ ನಡೆದುಕೊಂಡು ಬರೋದಿಲ್ಲ, ನಿಮ್ಮ ಪ್ರೀತಿಗಾಗಿ ಅವಳು ನಿಮ್ಮ ಬಳಿಗೆ ಓಡಿ ಬರ್ತಾಳೆ. ಆಕೆಯ ಹೆಸರಿನ ಮೊದಲ ಅಕ್ಷರನೇ ಬಹುಶಃ SMK ಅಥವಾ R ಆಗಿದೆ. ಕೇವಲ ಇದು ಒಂದು ಕಲ್ಪನೆಯಲ್ಲ, ಇದು ಒಂದು ಭಾವನೆಗಳ ವಿಜ್ಞಾನ ಮತ್ತು ಒಂದು ಗ್ರಹಗತಿಗಳ ಒಂದು ಲೆಕ್ಕಾಚಾರ. ಯಾವಾಗ ಒಬ್ಬ ಸ್ತ್ರೀ ಹೃದಯವು ಸತ್ಯದೊಂದಿಗೆ ಬೆರೆಯುತ್ತದೆಯೋ ಆಗ ಆಕೆ ಒಬ್ಬ ಪುರುಷನನ್ನು ಕೇವಲ ಇಷ್ಟಪಡುವುದಲ್ಲದೆ ತನ್ನವನೆಂದು ಒಪ್ಪಿಕೊಳ್ತಾಳೆ. ಆಗ ದೈಹಿಕ ಅಂತರವಿದ್ರೂ ಕೂಡ ಹೃದಯಗಳು ಒಂದೇ ಆಗಿರೋಕ್ಕೆ ಸಾಧ್ಯ ಆಗಿಬಿಡುತ್ತೆ. ಆಕೆ ಈಗ ಯಾಕೆ ದೂರವಿದ್ದಾಳೆ ಎಂದು ನೀವು ಯೋಚಿಸುತ್ತಿರಬಹುದು. ಬಹುಶಃ ಹಿಂದೆ ಆಕೆಗೆ ಮನಸ್ಸಿಗೆ ನೋವಾಗಿರಬಹುದು, ನೀವು ಆಕೆಯ ಬಗ್ಗೆ ಅಷ್ಟೊಂದು ಗಂಭೀರವಾಗಿಲ್ಲ ಎಂದು ಆಕೆಗೆ ಅನಿಸಿರಬಹುದು. ಆಕೆ ತನ್ನ ಮನಸ್ಸಿನಲ್ಲಿ ನಿಮಗೆ ಅತ್ಯುನ್ನತ ಸ್ಥಾನವನ್ನು ನೀಡಿದ್ದಾಳೆ, ಆದರೆ ಅದಕ್ಕೆ ತಕ್ಕ ಪ್ರತಿಫಲ ಅಥವಾ ಸಂಪಾದನೆ ಸಿಗದಿದ್ದಾಗ ಆಕೆ ಮೌನವಾಗಿ ಹಿಂದೆ ಸರಿದಿರಬಹುದು. ನೆನಪಿಡಿ, ಹಿಂದೆ ಸರಿಯೋದು ಎಂದರೆ ಮರೆತು ಬಿಡೋದು ಎಂದರ್ಥವಲ್ಲ, ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಒಂದು ಪ್ರಯತ್ನವಷ್ಟೇ. S ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಸ್ತ್ರೀಯ ಬಗ್ಗೆ ನಾವು ನೋಡೋಣ. ಇವರು ಸ್ವಭಾವತಃ ಅತ್ಯಂತ ಭಾವುಕರು, ಆದರೆ ಅಷ್ಟೇ ಸಮತೋಲಿತ ವ್ಯಕ್ತಿತ್ವದವರು. ಇವರು ಯಾವುದಕ್ಕೂ ಪ್ರತಿಕ್ರಿಯಿಸುವುದಿಲ್ಲ. ತಕ್ಷಣವೇ ಮೊದಲು ಪರಿಸ್ಥಿತಿಯನ್ನು ಗಮನಿಸುತ್ತಾರೆ, ನಂತರ ಪರೀಕ್ಷಿಸುತ್ತಾರೆ. ಅದ ನಂತರ ಇವರು ಆಕೆ ನಿಮಗೆ ಎಷ್ಟು ಸಮಯ ನೀಡಿದ್ಲು ಅಂದರೆ ನೀವು ಪ್ರತಿಯೊಂದು ಮಾತನ್ನು ಕೇಳ್ತಿದ್ರಿ ಮತ್ತು ನಿಮ್ಮ ಕಣ್ಣುಗಳಲ್ಲಿನ ಸತ್ಯವನ್ನು ಓದಲು ಪ್ರಯತ್ನಿಸುತ್ತಿದ್ದಳು. ನಿಮ್ಮಲ್ಲಿ ಒಂದು ಸ್ಥಿರತೆ ಅನ್ನೋದು ಇದೆ ಎಂದು ಅನಿಸಿದಾಗ ಮಾತ್ರ ಆಕೆ ತನ್ನ ಹೃದಯದ ಬಾಗಿಲನ್ನು ತೆರೆದಿದ್ಲು. ಆದರೆ ಯಾವಾಗ ಆಕೆಗೆ ನಿರ್ಲಕ್ಷ್ಯದ ಅನುಭವವಾಯಿತೋ, ಈ ಮಕರ ರಾಶಿಯವರ ಆರೋಗ್ಯದ ಬಗ್ಗೆ ನಾವು ನೋಡೋದಾದರೆ
ಹಾಗಾಗಿ ನಿಮಗೆ ಒಂದು ವರದಾನವಿದ್ದಂತೆ ಈ 2026 ಕಳೆದ 7.5 ವರ್ಷಗಳಿಂದ ನೀವು ಅನುಭವಿಸುತ್ತಿದ್ದ ಒಂದು ದೈಹಿಕ ಆಯಾಸ ಮತ್ತು ಮಾನಸಿಕ ಒತ್ತಡಕ್ಕೆ ಈ ವರ್ಷ ಪೂರ್ಣ ವಿರಾಮ ಬೀಳಲಿದೆ. ಹಾಗಾಗಿ ಈ ಶನಿದೇವನು ತನ್ನ ರಾಶಿಯನ್ನು ಬದಲಿಸಿದ ತಕ್ಷಣ ನಿಮ್ಮ ದೇಹದಲ್ಲಿ ಹೊಸ ಚೈತನ್ಯದ ಸಂಚಾರವಾಗುವುದನ್ನು ನೀವೇ ಗಮನಿಸುತ್ತೀರಾ. ಆದರೆ ಇಲ್ಲಿ ಒಂದು ಮುಖ್ಯವಾದ ಎಚ್ಚರಿಕೆ ಕೂಡ ಇದೆ. ಮಕರ ರಾಶಿಯವರು ಸ್ವಭಾವತಃ ಅತಿಯಾಗಿ ಯೋಚಿಸುವವರು. ಈ ವರ್ಷ ನಿಮಗೆ ಯಾವುದೇ ದೊಡ್ಡ ಕಾಯಿಲೆಗಳಿದ್ದರೂ ನನಗೆ ಏನೋ ಆಗಿಬಿಡುತ್ತದೆಯೋ ಎನ್ನುವ ಈ ಒಂದು ಕಾಲ್ಪನಿಕ ಭಯ ಮತ್ತು ಅನಗತ್ಯ ಚಿಂತೆಗಳು ನಿಮ್ಮನ್ನು ಕಾಡಬಹುದು. ಇಂತಹ ನಕಾರಾತ್ಮಕ ಯೋಚನೆಗಳಿಂದ ಆದಷ್ಟು ದೂರವಿರಿ. ಆರೋಗ್ಯದ ದೃಷ್ಟಿಯಿಂದ ನೀವು ಸಾಂಕ್ರಾಮಿಕ ರೋಗಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗುತ್ತೆ. ವಿಶೇಷವಾಗಿ ಚರ್ಮದ ಅಲರ್ಜಿಗಳು ಮತ್ತು ಈ ಮೂತ್ರನಾಳದ ಸೋಂಕುಗಳಂತಹ ಈ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಸ್ವಚ್ಛತೆ ಮತ್ತು ಆಹಾರದ ಮೇಲೆ ಹೆಚ್ಚಿನ ಗಮನವನ್ನು ನೀವು ಹರಿಸಿ. ಮಕರ ರಾಶಿಯ ಮಹಿಳೆಯರು ಯಾರು ಈ ವರ್ಷ ತಾಯಿಯಾಗಲು ಬಯಸುತ್ತಿದ್ದೀರೋ ಅಥವಾ ಈಗಲೇ ಗರ್ಭಿಣಿಯಾಗಿದ್ದೀರೋ ನೀವು ನಿಮ್ಮ ದಿನಚರಿಯ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಜಾಗರೂಕರಾಗಿ ಇರಲೇಬೇಕು. ಕಾಲಕಾಲಕ್ಕೆ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳಿ ಮತ್ತು ಒತ್ತಡ ಮುಕ್ತವಾಗಿರಿ. ಒಟ್ಟಾರೆಯಾಗಿ ನೀವು ನಿಮ್ಮ ದಿನಚರಿಯ ಬಗ್ಗೆ ಸ್ವಲ್ಪ ಹೆಚ್ಚು ಜಾಗೃತವಾಗಿ ಇರಲೇಬೇಕು. ಈ ಸಮಯವು ನಿಮ್ಮ ದೈಹಿಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಹಳೆಯ ಕಾಯಿಲೆಗಳಿಂದ ನೀವು ಕೂಡ ಮುಕ್ತಿ ಪಡೆಯುತ್ತೀರಿ. ಈಗ ಪ್ರತಿಯೊಬ್ಬರಿಗೂ ಕುತೂಹಲವಿರುವ ವಿಷಯವೆಂದರೆ ಹಣಕಾಸಿನ ಪರಿಸ್ಥಿತಿ. ಈ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಕೃಪೆ ಹೇರಳವಾಗಿರಲಿದೆ. ಕಳೆದ ವರ್ಷಗಳಲ್ಲಿ ನೀವು ಅನುಭವಿಸಿದ ಆರ್ಥಿಕ ಮುಗ್ಗಟ್ಟು ಈ ವರ್ಷ ದೂರವಾಗಲಿದೆ. ನಿಮ್ಮ ಆದಾಯದ ಮೂಲಗಳು ಒಂದಕ್ಕಿಂತ ಹೆಚ್ಚಾಗಲಿವೆ. ಕೇವಲ ಒಂದು ಕಡೆಯಿಂದ ಮಾತ್ರವಲ್ಲದೆ ವಿವಿಧ ಮಾರ್ಗಗಳಿಂದ ಹಣವು ಹರಿದು ಬರಲಿದೆ. ಈ ವರ್ಷದ ವಿಶೇಷವೆಂದರೆ ಹೂಡಿಕೆ ಮಾಡಿದ ಹಣ ಅಥವಾ ಯಾರಿಗಾದರೂ ಸಾಲ ನೀಡಿ ಹಿಂತಿರುಗಿ ಬರದೇ ಇದ್ದ ಹಣ ಈ ವರ್ಷ ನಿಮ್ಮ ಕೈ ಸೇರುತ್ತೆ. ದೀರ್ಘಕಾಲದಿಂದ ನೀವು ಆಸ್ತಿಯನ್ನು ಮಾರಾಟ ಮಾಡಲು ಪ್ರಯತ್ನಿಸುತ್ತಿದ್ದರೆ ಅಥವಾ ಹೊಸ ಆಸ್ತಿಯನ್ನು ಖರೀದಿಸುವ ಕನಸು ಕಾಣುತ್ತಿದ್ದರೆ ಈ ವರ್ಷ ಆ ಕನಸು ನನಸಾಗುತ್ತೆ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುವುದರಿಂದ ನೀವು ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಿ ನಿರಾಳವಾಗಬಹುದು. ಆದರೆ ಒಂದು ವಿಷಯ ನೆನಪಿಡಿ, ಹಣ ಬಂದ ತಕ್ಷಣ ಅದನ್ನು ಎಲ್ಲೆಂದರಲ್ಲಿ ಖರ್ಚು ಮಾಡಬೇಡಿ. ಈ ವರ್ಷ ನಿಮ್ಮ ಖರ್ಚುಗಳು ಮುಖ್ಯವಾಗಿ ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯದ ಮೇಲೆ ಅಥವಾ ನಿಮ್ಮ ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯದ ಮೇಲೆ ಇರಲಿ. ನಿಮ್ಮ ಮಕ್ಕಳು ವಿದೇಶಕ್ಕೆ ಹೋಗಿ ಓದಬೇಕು ಎಂದು ಬಯಸುತ್ತಿದ್ದರೆ ಅದಕ್ಕಾಗಿ ನೀವು ಸ್ವಲ್ಪ ಹೆಚ್ಚಿನ ಹಣವನ್ನು ನೀವು ವ್ಯಯಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ಆರ್ಥಿಕವಾಗಿ ನೀವು ಈ ವರ್ಷ ಅತ್ಯಂತ ಸದೃಢವಾಗಿ ಇರ್ತೀರ. ಮಕರ ರಾಶಿಯವರು ಕಠಿಣ ಪರಿಶ್ರಮಿಗಳು. ಆದರೆ ಈವರೆಗೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತಿಲ್ಲ ಎಂಬ ಕೊರಗು ನಿಮಗಿತ್ತು. ಈ ಕೊರಗನ್ನು ನೀಗಿಸಲಿದೆ ಈ ವರ್ಷದ ತಿಂಗಳು. ಈ ಮಾರ್ಚ್ ನಂತರ ತುಂಬಾ ನಿಮಗೆ ಸಿಹಿ ಸುದ್ದಿಗಳು ಕೂಡ ಸಿಗುತ್ತೆ. ವೃತ್ತಿ ಜೀವನದಲ್ಲಿ ಕೆಲವು ಧೈರ್ಯದ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ತೀರಾ. ಈ ಸಮಯದಲ್ಲಿ ನೀವು ಸಣ್ಣ ಮಟ್ಟದ ಒಂದು ರಿಸ್ಕನ್ನು ತೆಗೆದುಕೊಂಡರೂ ಸಹ ಅದು ನಿಮಗೆ ದೀರ್ಘಕಾಲದ ಲಾಭವನ್ನು ತಂದುಕೊಡುತ್ತೆ. ವರ್ಷದಲ್ಲಿ ಪ್ರತಿದಿನ ಬೆಳಗ್ಗೆ ಅಂದರೆ 2026 ನಿಮಗೆ ಈ ಸೂರ್ಯೋದಯದ ಸಮಯದಲ್ಲಿ ಸ್ನಾನ ಮುಗಿಸಿ ಸೂರ್ಯದೇವರಿಗೆ ಒಂದು ತಾಮ್ರದ ಲೋಟದಲ್ಲಿ ನೀರನ್ನು ಅರ್ಪಿಸಿ. ಸೂರ್ಯನ ಕಿರಣಗಳು ನಿಮ್ಮ ಮೇಲೆ ಬೀಳುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಮಕರ ರಾಶಿಯವರಿಗೆ ಪೂರ್ವ ಜನ್ಮವಿದ್ದಂತೆ ಈ 2026 ನೀವು ಅನುಭವಿಸಿದ ಕಷ್ಟಗಳಿಗೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ. ಆಲಸ್ಯವನ್ನು ಬಿಟ್ಟು ಹೊಸ ಉತ್ಸಾಹದಿಂದ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಈ ವರ್ಷ ನಿಮ್ಮ ಹಳೆಯ ಕೆಲಸಗಳನ್ನೆಲ್ಲ ಪೂರ್ಣಗೊಳಿಸಿ ಜೀವನದ ಮುಂದಿನ ಹಂತಕ್ಕೆ ಹೋಗಲು ಸಿದ್ಧರಾಗಿ. ನಿಮ್ಮ ಜೀವನದಲ್ಲಿ ಈ ವರ್ಷವು ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿ. ಎಲ್ಲರಿಗೂ ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಇನ್ನೂ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಚ್ಚಿನ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಆದಷ್ಟು ನಿಮಗೆ ಈ ಮನೆಯಲ್ಲೇ ಸಿಗುವ ಈ ಒಂದು ರೆಮಿಡಿಗಳು
ಈ ವಸ್ತುಗಳಿಂದ ನೀವು ಸರಳವಾದ ವಿಧಿವಿಧಾನಗಳನ್ನು ಬಳಸಿಕೊಂಡು ಈ ಸರಳವಾದ ಪರಿಹಾರಗಳನ್ನು ಮಾಡಿಕೊಳ್ಳಿ. ತುಂಬ ಒಳಿತು ಆಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.